ಆಹಾರ ಕ್ಷೇತ್ರದಲ್ಲಿ ಮಾಡರ್ನೈಸೇಷನ್ ಆದಮೇಲೆ ನಾವು ಸೇವಿಸುವ ದಿನನಿತ್ಯದ ಫುಡ್ ಅನ್ನು ವೆಸ್ಟರ್ನೈಸೇಷನ್ ಮಾಡ್ಕೊಂಡಿದ್ದೇವೆ. ಅನಾದಿ ಕಾಲದಿಂದ ಬಳಸ್ತಾ ಇದ್ದ ಯಥೇಚ್ಛ ಆರೋಗ್ಯ ಪ್ರಯೋಜನ ಹೊಂದಿರುವ ಮಿಲೆಟ್ನ ಉಪಯುಕ್ತತೆಯನ್ನ ಅರಿತು ಅದನ್ನ ಬೆಳೆಸಿ ಜನರಿಗೆ ಅರಿವನ್ನ ಮೂಡಿಸುವ ಕೆಲಸ ಮಾಡ್ತಿದ್ದಾರೆ ಮಾರ್ಗರೆಟ್. ಇಸಾಯು ಪ್ರೈವೇಟ್ ಲಿಮಿಟೆಡ್ನ ಆರಂಭಿಸಿ ಮಿಲೆಟ್ನ ಕ್ರಾಂತಿಯನ್ನೇ ಮಾಡಿರುವ ಮಹಿಳೆ ಈಕೆ. ನಾನು ಮಾರ್ಗರೆಟ್, ಡೈರೆಕ್ಟರ್ ಆಫ್ ಇಸಾಯು ಫುಡ್ಸ್ ಪ್ರೈವೇಟ್ ಲಿಮಿಟೆಡ್. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕೋಲಾರ ಜಿಲ್ಲೆಯ KGF ಅನ್ನೋ ಒಂದು ಜಾಗದಲ್ಲಿ. ಅಲ್ಲಿ ಬೆಳೆದಿದ್ದು ಬಂದಿದ್ದ ವಾತಾವರಣ ಎಲ್ಲ ನೋಡಿದಾಗ ಒಂದು ಚಿಕ್ಕ ಜಾಗ, ಅಲ್ಲಿ ದೊಡ್ಡದಾಗಿ ನಮಗೇನು ಅಡ್ವಾನ್ಸ್ಮೆಂಟ್ಸ್ ಇರಲಿಲ್ಲ. ಓದಾದಮೇಲೆ ಬೆಂಗಳೂರಲ್ಲಿ ಬಂದು IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು. HR ಆಗಿ ಜಾಯಿನ್ ಮಾಡಿ HR ಹೆಡ್ ಫಾರ್ 17 years. ಹೆಲ್ತ್ ಇಶ್ಯೂ ಅಂತ ಬಂದಾಗ ಒಳ್ಳೆ ಆಹಾರ ಯಾವುದು ಅಂತ ಹುಡ್ಕಕ್ಕೆ ಶುರು ಮಾಡಿದ್ವಿ. ಆ ಒಳ್ಳೆ ಆಹಾರ ಅನ್ನೋದು ಡಾಕ್ಟರ್ ಕಾದರವಳ್ಳಿ ಮುಖಾಂತರ ಈ ಮಿಲೆಟ್ಸ್ ಅನ್ನೋದು ಏನು ಅಂತ ಗೊತ್ತಾಯಿತು. ಆ ಮಿಲೆಟ್ಸನ್ನು ಖರೀದಿ ಮಾಡುವಾಗ ನಮ್ಗೆ ಸಿಕ್ಕಿದ್ದೆಲ್ಲ ಪಾಲಿಶ್ಡ್, ಅಡಲ್ಟ್ರೇಟೆಡ್ ಅಂತ ಹೇಳೋವಂತಹ ಮಿಲೆಟ್ಸ್ ಸಿಗೋ ಪ್ರಾರಂಭ ಆಗಿತ್ತು. ಒಂದು ಭೂಮಿಯನ್ನು ತಗೊಂಡು ಅಲ್ಲಿ ಬಿತ್ತನೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆ ಮಿಲೆಟ್ಸ್ ಬಿತ್ತನೆ ಮಾಡಿದ್ವಿ, ಹಾರ್ವೆಸ್ಟ್ ಮಾಡಿದ್ವಿ, ಆದರೆ ಅದನ್ನು ಪ್ರಾಸೆಸ್ ಮಾಡೋಕ್ಕೆ ನಮಗೆಲ್ಲೂ ಇರಲಿಲ್ಲ. ಆ ಪ್ರಾಸೆಸ್ ಮಾಡಲಿಕ್ಕೆ ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಒಂದು ಚಿಕ್ಕ ಘಟಕನ ನಾವೇ ಶುರು ಮಾಡಿಸ್ಕೊಂಡಿದ್ವಿ. ಆಗ ಇಸಾಯು ಫುಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಂದು ಕಂಪ್ನಿ ಹುಟ್ಕೊಳ್ತು. ಅದು ಹಂಗೆ ಚಿಕ್ಕದಾಗಿ ದೊಡ್ಡದಾಗಿ ಕರ್ನಾಟಕದ ಸರ್ಕಾರ, ಕೃಷಿ ಇಲಾಖೆ ಅವ್ರು ನಮ್ಮನ್ನು ಕಂಡುಹಿಡ್ಕೊಂಡು ಬಂದು ಅವರ ಸಪೋರ್ಟಿಂದ 500 kg ಪ್ರೊಡಕ್ಷನ್ ಕೆಪಾಸಿಟಿ ಇದ್ದ ಘಟಕ 5 ಟನ್ ಪ್ರೊಡಕ್ಷನ್ ಕೆಪಾಸಿಟಿ ಅಷ್ಟಕ್ಕೆ ಬೆಳೆದು ನಿಂತಿದೆ. ಈ ಮಿಲೆಟ್ಸ್ಗೆ ಒಂದು ಚರಿತ್ರೆ ಇದೆ. ಈ ಚರಿತ್ರೆ ಹೇಗೆ ಅಂದರೆ, ಅಕ್ಕಿ ಮತ್ತು ಗೋಧಿ ಬರೋದಕ್ಕೂ ಮುನ್ನ ನಮ್ಮ ಚರಿತ್ರೆ ಓದಿದಾಗ ಗೊತ್ತಾಗುತ್ತೆ. ಯಜುರ್ವೇದದಲ್ಲೇ ಹೇಳಿದ್ದಾರೆ ಮಿಲೆಟ್ಸ್ ಅಲ್ಲಿ ಉತ್ಪನ್ನಲ್ಲಿ ಇತ್ತು ಅಂತ. ಯಜ್ಞವಲ್ಕ್ಯ ಅದರಲ್ಲಿ ನೋಡಿದಾಗ ನವಣೆ, ಶ್ಯಾಮಕ ಅಂದರೆ ರಾಗಿ, ಮತ್ತು ಆಣವ ಅಂದರೆ ಊದಲು, ಇವನ್ನು ಜನರು ಸೇವಿಸ್ತಿದ್ರು. ಮತ್ತು ಕಾಳಿದಾಸರವರ ಶಾಕುಂತಲೆ ಅನ್ನೋ ಕಾದಂಬರಿಯಲ್ಲಿ ನೋಡಿದಾಗ ಅಲ್ಲಿ ಕಣ್ವ ಅನ್ನೋ ಋಷಿ ಶಾಕುಂತಲೆಗೆ ಬಿಟ್ಕೊಳ್ಳೋವಾಗ ನವಣೆಯನ್ನು ಕೊಟ್ಟಿದ್ರಂತೆ. ಸೊ ಇಂತಹ ಒಂದು ಪ್ರಾಚೀನ್ಯತೆ ಇರುವಂತಹ ಈ ಸಿರಿಧಾನ್ಯಗಳನ್ನು ನಾವು ಈ ಭತ್ತ ಮತ್ತು ಗೋಧಿ ಬಂದ ಮೇಲೆ ಮರ್ತಿದ್ದೇವೆ. ನಮ್ಮ ಜೀವನ ಶೈಲಿ ಮಾಡರ್ನೈಸೇಷನ್ ಅನ್ನೋ ಪ್ರಕಾರ ಹೋಗಿ ವೆಸ್ಟರ್ನೈಸೇಷನನ್ನು ಅಡಾಪ್ಟ್ ಮಾಡಿಕೊಂಡು ಅತೀಕ ಲೈಫ್ ಸ್ಟೈಲ್ ಡಿಸೀಸಸನ್ನು ತಂದುಕೊಳ್ತಾ ಇದ್ದೀವಿ. ಇದರಿಂದ ಹಾಸ್ಪಿಟಲೈಸೇಷನ್ ತುಂಬ ಜಾಸ್ತಿ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. G20 ಅನ್ನೋ ವೇದಿಕೆ ಒಂದು ದೊಡ್ಡ ಅಂತಹದ ವೇದಿಕೆ ಆಗುತ್ತದೆ. ಅಲ್ಲಿ ಮಹಿಳೆಯರು ಈ 18 ದೇಶದ ಹೆಡ್ಸ್ ಅವರ ಹೆಂಡತಿಯರು ಬಂದು ಭಾಗವಹಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ರೈತ ಮಹಿಳೆ ಅಂತ ಆಹ್ವಾನ ಸಿಕ್ಕಿರೋದು ಒಂದು ದೊಡ್ಡ ಹೆಮ್ಮೆ. ಅಲ್ಲಿ ತನಕ ಹೋಗಿ ನಾನು ಏನು ಸಂದೇಶ ನೀಡಲು ಇಚ್ಛಿಸುತ್ತೇನೆ ಅಂತ ಕೇಳಿದ್ರೆ, ಅಲ್ಲಿರೋರು ಫಸ್ಟ್ ಅವರ ಆಹಾರದಲ್ಲಿ ಈ ಸಿರಿಧಾನ್ಯಗಳನ್ನು ಸೇರ್ಪಡೆ ಮಾಡುವುದಕ್ಕೆ ನಾವು ಎಂತಹ ಟಿಪ್ಸ್ ಕೊಡಬಹುದು, ಇದರಿಂದ ಆಗುವಂತಹ ಸೌಕರ್ಯಗಳು ಏನು ಅನ್ನೋದನ್ನು ಸುಲಭವಾದ ರೀತಿಯಲ್ಲಿ ಅವರಿಗೆ ತಿಳಿಸಿದ್ರೆ ಅವರು ಅದನ್ನು ಟೇಕ್ ಅ ಮೆಸೇಜ್ ಹೋಮ್ ಬ್ಯಾಕ್. ಅದಕ್ಕೆ ಸಪೋರ್ಟ್ ಮಾಡಿರುವಂತಹ ನಮ್ಮ ಪ್ರಧಾನಿಗಳು 2018ರಲ್ಲಿ ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಡಿಕ್ಲೇರ್ ಮಾಡಿದ್ರು. 2023ಯಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ UN ಡಿಕ್ಲೇರ್ ಮಾಡಿತು. ಇದು ಏನಕ್ಕಂದರೆ ಸಾಮಾನ್ಯರಿಗೆ ಈ ಮಿಲೆಟ್ಸ್ ಬಗ್ಗೆ ಒಂದು ಅರಿವು ಮೂಡಿಸಬೇಕು, ಅವರು ಅದನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದೇ ಒಂದು ಉತ್ತೇಜನದಲ್ಲಿ ಇದನ್ನು ಮಾಡಿದ್ದಾರೆ. ಪ್ರೈಮರಿ ಏನಕ್ಕೆ ಮಿಲೆಟ್ಸ್ನ ನಾವು ಆರಿಸಿಕೊಂಡಿದ್ದೇವೆ ಅಂದರೆ,
ಎನ್ವೈರನ್ಮೆಂಟ್ ಫ್ರೆಂಡ್ಲಿ. ಇದನ್ನು ಬೆಳೆಸಲಿಕ್ಕೆ ರೈತರಿಗೆ ಅಧಿಕವಾದ ನೀರು ಬೇಕಾಗಿರಲ್ಲ, ಪ್ಲಸ್ ಕೆಮಿಕಲ್ ಬೇಸ್ಡ್ ಫರ್ಟಿಲೈಸರ್ಸ್ ಅವಶ್ಯಕತೆ ಇರಲ್ಲ. ರೈಸ್ ಅಂಡ್ ವೀಟ್ ಕಂಪೇರ್ ಮಾಡಿದಾಗ ಇದರ ಗ್ರೋಯಿಂಗ್ ಪೀರಿಯಡ್ 90 ಡೇಸ್ ಮಾತ್ರ. ಇದಕ್ಕೆ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅನ್ನೋದು ಫಾರ್ಮರ್ಸ್ಗೆ ಇರುವುದಿಲ್ಲ. ಇದನ್ನು ಮಾರ್ಕೆಟ್ಗೆ ತಂದು ಜನರಿಗೆ ಕೊಡೋದ್ರಲ್ಲಿ ಏನು ಬೆನಿಫಿಟ್ ಅಂದರೆ, ದಿಸ್ ಇಸ್ ಗ್ಲೂಟನ್ ಫ್ರೀ ಗ್ರೇನ್ಸ್. ಗ್ಲೂಟನ್ ಫ್ರೀ ಗ್ರೇನ್ಸ್ ಏನಾಗುತ್ತಂದರೆ ಅದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಲೋವರ್ ಸ್ಕೇಲಲ್ಲಿ ಇರೋದ್ರಿಂದ ಊಟ ಮಾಡಿದಾಗ ಶುಗರ್ ಆರ್ ಗ್ಲೂಕೋಸ್ ರಿಲೀಸ್ ಟು ದ ಬ್ಲಡ್ ಲೋವರ್ ಸ್ಕೇಲಲ್ಲಿ ಆಗುತ್ತೆ. ಒಂದೇ ಸಮಯ ಅದು ರಿಲೀಸ್ ಆಗುವುದಿಲ್ಲ. ಯಾವಾಗ ಬಾಡಿಗೆ ಶುಗರ್ ಬೇಕಾಗುತ್ತೋ ಅಷ್ಟು ಮಾತ್ರ ಅದು ರಿಲೀಸ್ ಮಾಡಿ ಡಯಾಬಿಟಿಸ್ ಅನ್ನೋ ಕಂಟ್ರೋಲಲ್ಲಿ ಇರೋದ್ರಲ್ಲಿ ಮುಖ್ಯವಾದ ಸ್ಥಾನವನ್ನು ಹೊಂದಿದೆ. ನೆಕ್ಸ್ಟ್, ಒಬೇಸಿಟಿ ಪ್ರಾಬ್ಲಮ್ಸ್. ಈ ಒಬೇಸಿಟಿ ಪ್ರಾಬ್ಲಮ್ಸ್ ಏನಕ್ಕೆ ಬರೋದಿಲ್ಲ ಅಂದರೆ, ಈ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಹಸಿವು ಬೇಗ ಆಗೋದಿಲ್ಲ. ಹಾಗಾಗಿ ಅವರಿಗೆ ಅವಾಗ ತಿನ್ನಬೇಕು ಅಂತ ಜಂಕ್ ಫುಡ್ ಮೇಲೆ ಕಾನ್ಸಂಟ್ರೇಷನ್ ಹೋಗುವುದಿಲ್ಲ. ನಾರಿನಾಂಶ ಅಧಿಕವಾಗಿ ಹೇಗೆ ನಾವು ಮೇಂಟೈನ್ ಮಾಡ್ತೀವಿ ಅಂದರೆ, ಅನ್ಪಾಲಿಶ್ಡ್ ಮಿಲೆಟ್ಸ್ ಆಗಿ ಸಪ್ಲೈ ಮಾಡೋದ್ರಿಂದ ನಾರಿನಾಂಶ ಹಂಗೆ ಇಂಟ್ಯಾಕ್ಟ್ ಆಗಿದ್ದು ಅದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ನ ನೋಡ್ಕೊಳ್ಳುತ್ತೆ. ಯಾರ್ಯಾರಿಗೆ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇದ್ದು, ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದು, ಅದರಿಂದ ಅವ್ರು ಸಫರ್ ಮಾಡ್ತಿರ್ತಾರೋ ಅವ್ರಿಗೆ ಮಿಲೆಟ್ಸ್ ತುಂಬ ಉಪಯೋಗವಾಗಿರುತ್ತದೆ. ನೆಕ್ಸ್ಟ್, ಈ ಮಿಲೆಟ್ಸ್ ಅನ್ನು ತಿನ್ನೋದ್ರಿಂದ ಕಣ್ಣಿನ ಪ್ರಾಬ್ಲಮ್, ಈ ಕಲರ್ ಫ್ಯಾಕ್ಟರ್ ಅನ್ನೋದು ಇದೆಯಲ್ಲ, ಫಾಕ್ಸ್ಟೇಲ್ ಮಿಲೆಟ್ ಅನ್ನು ನೋಡಿದ್ರೆ ನವಣೆ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅದು ಎಲ್ಲೋ ಕಲರ್ನ ಮೇಂಟೈನ್ ಹಂಗೆ ಮಾಡಿರ್ತೇವೆ. ಪಾಲಿಶ್ ಮಾಡಿದಾಗ ಅದು ಪೇಲ್ ಎಲ್ಲೋ ಆಗಿ ಚೇಂಜ್ ಆಗಿಬಿಡುತ್ತೆ. ಈ ಎಲ್ಲೋ ಇರೋದು ಬೀಟಾ ಕೆರಟಿನ್ ಅನ್ನೋ ನ್ಯೂಟ್ರಿಯೆಂಟ್ ಅದರಲ್ಲಿ ಇರೋದ್ರಿಂದ ಕಣ್ಣಿಗೆ ತುಂಬ ಉಪಯೋಗವಾಗುತ್ತೆ. ಈಗ ಹೋಲ್ಸೇಲಲ್ಲಿ B2B ಎಲ್ಲ ಕಡೆ, ಭಾರತದ ಎಲ್ಲ ಕಡೆ, ಮಹಾರಾಷ್ಟ್ರ, UP, ಪಂಜಾಬ್, ನಾರ್ತ್ ಈಸ್ಟ್, ಡೆಲ್ಲಿ, ಆಂಧ್ರ, ತಮಿಳ್ನಾಡು ಎಲ್ಲ ಕಡೆ ನಾವು ಸರಬರಾಜು ಮಾಡ್ತಿದ್ದೀವಿ. ನೆಕ್ಸ್ಟ್ ಪ್ಲ್ಯಾನ್ B2C, ಕನ್ಸ್ಯೂಮರ್ಗೆ ಮುಟ್ಟಿಸೋದೇ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಆಗಿದೆ. ಅದರಲ್ಲಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್, ಫ್ಲೇಕ್ಸ್ ಆಗಿರಲಿ, ಸೂಜಿ ಆಗಿರಲಿ, ಮಿಲೆಟ್ ಹಿಟ್ಟಾಗಿರಲಿ, ಎಲ್ಲವನ್ನ ಅನ್ಅಡಲ್ಟ್ರೇಟೆಡ್ ಇನ್ ಇಟ್ಸ್ ಪ್ಯೂರೆಸ್ಟ್ ಫಾರ್ಮ್ ಕೊಡಬೇಕನ್ನೋದೇ ನಮ್ಮದು ನೆಕ್ಸ್ಟ್ ಉದ್ದೇಶ. G20 ಅಲ್ಲಿ ಅವ್ರಿಗೆ ಕೊಡುವಂತಹ ಸಂದೇಶ ಏನಂದರೆ, ಮೊದಲು ತಾವು ಈ ಮಿಲೆಟ್ಸ್ನ ಉಪಯೋಗಿಸಲು ಆರಂಭಿಸ್ಕೊಳ್ಬೇಕು. ಇದು ಒಂದು ತುಂಬ ನ್ಯೂಟ್ರಿಷಿಯಸ್ ಆದ ಆಹಾರ. ಇದನ್ನು ನೀವು ಅಳವಡಿಸೋದ್ರಿಂದ ಪರಿಸರಕ್ಕಾಗಲಿ, ನಿಮಗಾಗಲಿ, ಬರೋ ಫ್ಯೂಚರ್ ಜನ್ರೇಷನ್ಗಾಗಲಿ ಒಳ್ಳೆಯದೇ ಆಗುತ್ತೆ ಅನ್ನೋ ಗ್ಯಾರಂಟಿ ನಮ್ಮ ಪುರಾತನರು ಹೇಳಿದ್ದಾರೆ. ಹಿಸ್ಟ್ರಿನೂ ಪ್ರೂವ್ ಮಾಡಿದೆ ಮತ್ತು ಮೆಡಿಕಲ್ ರೆಕಾರ್ಡ್ಸ್ ಪ್ರೂವ್ ಮಾಡಿದೆ. ಇದನ್ನು ನೀವು ತಗೊಂಡೋಗಿ ಈ ಮೆಸೇಜ್ನ ಪರ್ಕುಲೇಟ್ ಮಾಡಿದಾಗ ಅದು ಬಾಟಮ್ ಲೈನ್ವರೆಗೂ ಹೋಗಿ ಟು ದ ರೂಟ್ಸ್ ಅದನ್ನು ಮಾಡಿದಾಗ ಈ ಮಿಲೆಟ್ಸ್ ಅನ್ನೋ ಮಿಷನ್ ಎಲ್ಲ ಕಡೆಗೂ ರೀಚ್ ಆಗುತ್ತೆ. ಕರ್ನಾಟಕದ ಸರ್ಕಾರದ ಮುಖಾಂತರ ಕೃಷಿ ಇಲಾಖೆ ನಮಗೆ ಗ್ರಾಂಟ್ ಅನ್ನು ಕೊಟ್ಟು ರೈತ ಸಿರಿ ಅನ್ನೋ ಪ್ರೋಗ್ರಾಮ್ ಅಲ್ಲಿ ಕವರ್ ಮಾಡಿ ಇನ್ನ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿದ್ರು. ಆ ಸಹಾಯದಿಂದ ಈ ದಿನ ನಾವು ಮಿಷನರಿಗಳನ್ನ ಎಕ್ಸ್ಟ್ರಾ ಅಡಿಷನಲ್ ಕೆಪಾಸಿಟಿಯಲ್ಲಿ ಆಡ್ ಮಾಡಿ ಇವತ್ತಿನ ದಿನಕ್ಕೆ 5 ಟನ್ಸ್ ಪರ್ ಡೇ ಅಷ್ಟು ಕೆಪಾಸಿಟಿಗೆ ತಂದು ನಿಲ್ಲಿಸಿದ್ದೇವೆ. ಇದರಲ್ಲಿ ಪ್ರಾಸೆಸ್ ಅನ್ನೋದು ರೈತರಿಂದ ನಾವು ಸಿರಿಧಾನ್ಯಗಳನ್ನ ಪಡೆದ ಮೇಲೆ ಒಂದು ಸೆಟ್ ಆಫ್ ಸ್ಟೆಪ್ಸ್ ಆರ್ ಪ್ರಾಸೆಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್, ಪ್ರೀ ಕ್ಲೀನರ್, ಡಿ-ಸ್ಟೋನರ್, ಡಿ-ಹಲ್ಲಿಂಗ್, ಗ್ರೇಡಿಂಗ್, ಗ್ರಾವಿಟಿ ಸಪ್ರೇಟರ್, ಕಂಪಾರ್ಟ್ಮೆಂಟ್ ಗ್ರೇಡಿಂಗ್ ಮತ್ತೆ ಕಲರ್ ಸಾರ್ಟರ್. ಯಾವ ಮಿಲೆಟ್ಸ್ ನಾವು ಸಪ್ಲೈ ಕೊಡ್ತಿದ್ದೀವಿ ಅಂದರೆ ಕೋಡೋ, ಫಿಂಗರ್ ಮಿಲೆಟ್, ಫಾಕ್ಸ್ಟೇಲ್ ಮಿಲೆಟ್, ಬಾರ್ನ್ಯಾರ್ಡ್ ಮಿಲೆಟ್, ಪ್ರೋಸೋ, ಬ್ರೌನ್ ಟಾಪ್, ಬಾಜ್ರಾ, ಜೋವರ್ ಅನ್ನೋ ಮಿಲೆಟ್ಸ್ನ ಎಲ್ಲ ಕಡೆಗೂ ಸಪ್ಲೈ ಮಾಡ್ತಿದ್ದೇವೆ. ಪರ್ ಮಂತ್ 30 to 40 ಟನ್ಸ್ ಅಷ್ಟು ಸಪ್ಲೈ ಸದ್ಯಕ್ಕೆ ಕೊಡ್ತಿದ್ದೇವೆ. ನಮ್ಮಲ್ಲಿರೋ ಪ್ರಾಡಕ್ಟ್ ಲೈನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಾಕ್ಸ್ಟೇಲ್, ಬಾರ್ನ್ಯಾರ್ಡ್, ಬ್ರೌನ್ ಟಾಪ್, ಲಿಟಲ್, ಕೋಡೋ, ಇದು ಅಕ್ಕಿ ವಿಧದಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಅದರದೇ ಆದ ರಿಲೇಟೆಡ್ ಪ್ರಾಡಕ್ಟ್ ಫ್ಲೇಕ್ಸ್.
ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾರ್ನ್ಫ್ಲೇಕ್ಸ್ ತಿಂತಾರೆ, ಮತ್ತೆ ಓಟ್ಸ್ ತಿಂತಾರೆ. ಓಟ್ಸ್ ಬಂದು ಫಿನ್ಲ್ಯಾಂಡ್ ಇಲ್ಲಾಂದ್ರೆ ಹಿಮಾಲಯನ್ ರೀಜನ್ ಅಲ್ಲಿ ಬೆಳೆಯುವಂತದ್ದು. ಬಟ್ ನಮ್ಮದೇ ಆದಂತ ಭಾರತದ ಪಾರಂಪರ್ಯವಾದಂತ ಫುಡ್, ಇದರಲ್ಲೇ ರಿಲೇಟೆಡ್ ಫ್ಲೇಕ್ಸ್ ನಮ್ಮಲ್ಲಿ ಸಿಗುತ್ತದೆ. ಲಿಟಲ್ ಮಿಲೆಟ್ ಫ್ಲೇಕ್, ಕೋಡೋ ಮಿಲೆಟ್ ಫ್ಲೇಕ್, ಮತ್ತೆ ಫಾಕ್ಸ್ಟೇಲ್ ಮಿಲೆಟ್ ಫ್ಲೇಕ್, ಎಲ್ಲ ವಿಧವಾದ ಫ್ಲೇಕ್ಸ್ಗಳು ಸಿಗುತ್ತೆ. My plans for the future is to conserve the native seeds. ಅಂದರೆ ಮಿಲೆಟ್ಸ್ ಅಂದರೆ 6000 ವೆರೈಟಿ ಆಫ್ ಮಿಲೆಟ್ಸ್ ಪ್ರಪಂಚಾದ್ಯಂತ ಇದೆ. ಆದರೆ ನಾವು ನೋಡ್ತಿರೋದು ಬರೀ ಲಿಮಿಟೆಡ್ ವರ್ಷನ್. ನಾನು ಇವಾಗ ಅದನ್ನು ದೇಸಿ ವೆರೈಟಿ ಮಿಲೆಟ್ ಸೀಡ್ಸ್ನ ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ರೆಡಿ ಟು ಈಟ್ ಅನ್ನೋದು ಬಂದು ಇವಾಗ ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿದೆ. ಆ ರೆಡಿ ಟು ಈಟ್ ಶುಡ್ ಬಿ ಟು ಬಿ ಈಟಿಂಗ್ ಹೆಲ್ದಿ ಫುಡ್. ಅದು ನಮ್ಮ ಫ್ಯೂಚರ್ ಪ್ಲ್ಯಾನ್ ಆಗಿದೆ. ಫುಡ್ ದ ಮೇನ್ ಫ್ಯಾಕ್ಟರ್ ಇನ್ ಎನಿಬಡೀಸ್ ಲೈಫ್. ಆ ಪ್ರೈಮರಿ ಫ್ಯಾಕ್ಟರನ್ನು ಅಳವಡಿಸಿ ಅದರಲ್ಲಿ ಒಂದು ಒಳ್ಳೆಯ ತರಹದ ಆಹಾರವನ್ನು ನೀಡಲು ಸಾಧ್ಯತೆ ಮಾಡಿಕೊಟ್ಟಿರುವಂತಹ ಈ ಕೃಷಿ ಜೀವನ ಒಂದು ಸುಖವಾದ ಜೀವನ ಅಂತ ಹೇಳಿಕೊಳ್ಳಲಿಕ್ಕೆ ನನ್ನ ಇಂಟ್ರಡಕ್ಷನ್ ಕಮಿಂಗ್ ಫ್ರಮ್ ದ ರೂಟ್ಸ್ ಆ್ಯಂಡ್ ಗೋಯಿಂಗ್ ಬ್ಯಾಕ್ ಟು ದ ರೂಟ್ಸ್ ಟು ರೀಡಿಸ್ಕವರ್ ದ ಫಾರ್ಗಾಟನ್ grain, that is millets, and Isayu Food Private Limited is my child. ಅದನ್ನು ಇನ್ನು ನರ್ಚರ್ ಮಾಡಿ ಬೆಳೆಸಿ ಅದನ್ನು ಹಂಗೆ ಲೆಗಸಿಯಾಗಿ ತಗೊಂಡು ಹೋಗೋದು ಮಾರ್ಗ್ರೆಟ್ನ ಆಂಬಿಷನ್. ನಾವು ಸೇವಿಸುವ ಆಹಾರ ಪದ್ಧತಿ ಬದಲಾಗಬೇಕು. ಆರೋಗ್ಯಯುತ ಬದುಕಿನಲ್ಲಿ ಮಿಲೆಟ್ನ ಪಾತ್ರ ಬಹಳ ದೊಡ್ಡದು ಅಂತ ತೋರಿಸಿಕೊಟ್ಟಿದ್ದಾರೆ ಮಾರ್ಗರೆಟ್. ಮಿಲೆಟ್ನ ಪ್ರಯೋಜನದ ಅರಿವು ಮೂಡಿಸಿ ರಾಸಾಯನಿಕ ಬಳಸದೆ ಸಾವಯವ ಮಿಲೆಟ್ಗಳನ್ನು ಜನರಿಗೆ ತಲುಪಿಸುವ ಗುರಿ ಹೊಂದಿರುವ ಮಾರ್ಗರೆಟ್ ಸಾಧನೆ ಶ್ಲಾಘನೀಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.